ನಟರ ಮೇಲಿನ ಐಟಿ ದಾಳಿ ಸಂಬಂಧ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಐಟಿ ದಾಳಿಯಲ್ಲಿ ಸ್ಟಾರ್ ನಟನಿಗೆ ಸಂಕಷ್ಟ ಎದುರಾಗಿದೆ. ಸ್ಟಾರ್ ನಟರೊಬ್ಬರಿಂದ 13 ಕೋಟಿ ತೆರಿಗೆ ವಂಚನೆಯನ್ನ ಮಾಡಲಾಗಿದೆ. ಸುಮಾರು 45 ಕೋಟಿ ಆಸ್ತಿಗೆ ತೆರಿಗೆಯನ್ನೇ ಆ ನಟ ಕಟ್ಟಿಲ್ವಂತೆ. ಈ ನಟನ ವಿರುದ್ಧ ಐಟಿ ಕಾಯ್ದೆ ವಿರುದ್ಧ ಕೇಸ್ ದಾಖಲಿಸಲು ಐಟಿ ಅಧಿಕಾರಿಗಳು ಚಿಂತನೆಯನ್ನು ಕೂಡ ನಡೆಸಿದ್ದಾರೆ. ಇಂದಿನಿಂದ ಸ್ಟಾರ್ ನಟ ನಿರ್ಮಾಪಕರಿಗೆ ಐಟಿ ಡ್ರಿಲ್ ಕಡ್ಡಾಯ. ಆಸ್ತಿ ಪಾಸ್ತಿ ಚಿನ್ನಾಭರಣ ದಾಖಲೆ ಇಲ್ಲದ ಆದಾಯ ಜೊತೆಗೆ ಹೂಡಿಕೆಗಳು ಹಾಗೂ ಸಿನಿಮಾದ ಆದಾಯಗಳಿಗೆ ಸರಿಯಾಗಿ ಮಾಹಿತಿಯನ್ನ ನೀಡಿಲ್ಲ. ಸರಿಯಾಗಿ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡುವಂತಹ ಕಾರ್ಯಕ್ಕೆ ಐಟಿ ಅಧಿಕಾರಿಗಳು ಇದೀಗ ಇಳಿದಿದ್ದಾರೆ. ಸುಮಾರು 45 ಕೋಟಿ ಆಸ್ತಿಗೆ ತೆರಿಗೆಯನ್ನೇ ಆ ನಟ ಕಟ್ಟಿಲ್ಲ. 13 ಕೋಟಿ ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಿದೆ. ಓಕೆ, ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಉಮೇಶ್ ಅವರಿಂದ. ಉಮೇಶ್, ಸಾಮಾನ್ಯವಾಗಿ ಸ್ಟಾರ್ಸ್ ಅಂದ್ರೆ ಜನಸಾಮಾನ್ಯರು ರಿಯಲ್ ಲೈಫ್ ನಲ್ಲೂ ಕೂಡ ಅವ್ರಿಗೆ ರಿಯಲ್ ಸ್ಟಾರ್ ಇವರು ಹೀರೋಗಳು ಅನ್ನುವಂತಹ ದೃಷ್ಟಿಯಲ್ಲಿ ನೋಡ್ತಾರೆ. ಆದ್ರೆ ಅವರೇ ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಏನಿದು? ಸಭಾ ಹಕೀಮ್, ಇವತ್ತೇನು ಸ್ಟಾರ್ ನಟರ ಮೇಲೆ ಐಟಿ ದಾಳಿಯಾಗಿತ್ತು. ಅದಾದ ನಂತರದಲ್ಲಿ ಇವತ್ತು ಐಟಿ ಆಫೀಸ್ಗೆ ಕೆಲವೊಬ್ರು ನೋಟಿಸ್ ಕೊಟ್ಟು ಇವತ್ತೇನು ಮೊನ್ನೆ 3 ದಿನಗಳ ಕಾಲ ಏನು ಐಟಿ ರೈಡ್ ಮಾಡಿದ್ರು, ಅದಾದ ಸಂಬಂಧಪಟ್ಟ ಕೆಲವು ದಾಖಲೆಗಳಿಗೆ ಉತ್ತರಿಸುವಂತೆ ಇವತ್ತು ನೋಟಿಸ್ ನೀಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಏನು 4 ಸ್ಟಾರ್ ನಟರೇನಿದ್ರು ಅದರಲ್ಲಿ ಒಬ್ಬ ಸ್ಟಾರ್ ನಟನಿಗೆ 13 ಕೋಟಿ ವಂಚನೆ ಮಾಡಿರುವಂಥದ್ದು ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು ಅಂತ ಐಟಿ ಅಧಿಕಾರಿಗಳೀಗ ತಿಳಿಸಿರುವಂಥದ್ದು. ಹಾಗಾಗಿ ಆ ಸ್ಟಾರ್ ನಟ ಯಾರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇವತ್ತು ನೋಟಿಸ್ ಜಾರಿ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ಐಟಿ ಆಫೀಸ್ಗೆ ಆ ಸ್ಟಾರ್ ನಟರು ಯಾರು ಬರ್ತಾರೆ ಮತ್ತು ಪ್ರೊಡ್ಯೂಸರ್ಸ್ ಯಾರು ಬರ್ತಾರೆ ಅನ್ನೋದ್ರ ಮೇಲೆ ಆ ಸ್ಟಾರ್ ನಟ ಯಾರು ಅನ್ನೋದು ತಿಳಿಬೇಕಾಗಿದೆ. ಪ್ರಮುಖವಾಗಿ ಈಗೇನು ಆ ಸಿನಿಮಾಗಳು ಬಿಡುಗಡೆ ಆಗಿರೋದಿರ್ಬೋದು ಅಥವಾ ಅದನ್ನು ತಯಾರಿ ಮಾಡೋಂಥದ್ದಾಗಿರ್ಬೋದು, ಅದರಲ್ಲಿ ಪ್ರಮುಖವಾಗಿ ಇವರು ಆ ಸಿನಿಮಾ ಬಿಡುಗಡೆ ಆಡಿಯೋ ರೈಟ್ಸ್ ಆಗಿರ್ಬೋದು, ಸ್ಯಾಟಲೈಟ್ ರೈಟ್ಸ್ ಆಗಿರ್ಬೋದು ಅಥವಾ ಟಿಕೆಟ್ ಬುಕ್ಕಿಂಗ್ ಆಗಿರ್ಬೋದು, ಈ ರೀತಿಯಲ್ಲಿ ಸರಿಯಾದ ಲೆಕ್ಕ ತೋರಿಸಿಲ್ಲ ಅನ್ನೋದು ಈಗ ಐಟಿ ಅಧಿಕಾರಿಗಳ ಆರೋಪ. ಹಾಗಾಗಿ ಇವತ್ತು ಆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಸಭಾ ಓಕೆ, ತೆರಿಗೆ ವಂಚನೆ ಆಗಿದೆ ಅನ್ನೋದು ಸಾಬೀತಾದ್ರೆ ಒಂದ್ ವೇಳೆ ವಾಟ್ ನೆಕ್ಸ್ಟ್ ಸ್ಟೆಪ್ ಐಟಿ ಅಧಿಕಾರಿಗಳದ್ದು? ಸಭಾ ಹಕೀಮ್, ಈಗಾಗಲೇ ಏನು ಮನಿ ಲ್ಯಾಂಡ್ರಿಂಗ್ ಅನ್ನೋದು ಮತ್ತೊಂದು ಪದ ಕೇಳಿ ಬಂತಿರುವಂಥದ್ದು. ಮನಿ ಲ್ಯಾಂಡ್ರಿಂಗ್ ಅಂದ್ರೆ ಬ್ಲಾಕ್ ಮನಿ ತಗೊಬಂದು ಸಿನಿಮಾಗಳಲ್ಲಿ ಹಾಕಿ ಅದನ್ನು ವೈಟ್ ಮನಿ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಯಾವುದೇ ಲೆಕ್ಕಗಳಿರೋದಿಲ್ಲ. ಈ ಸಂಬಂಧಪಟ್ಟಾಗೂ ಕೂಡ ಸಾಕಷ್ಟು ದಾಖಲೆಗಳು ಪತ್ತೆಯಾಗಿರೋ ಕಾರಣಕ್ಕಾಗಿ ಈಗ ಐಟಿ ಅಧಿಕಾರಿಗಳು ಅವ್ರಿಗೂ ಕೂಡ ಬುಲಾವ್ ನೀಡಲಾಗಿದೆ. ಹಾಗಾಗಿ ಒಂದು ವೇಳೆ ಅದೇನಾದರೂ ಬ್ಲಾಕ್ ಮನಿ ಅಂತ ಸ್ಪಷ್ಟವಾಗಿ ಗೊತ್ತಾದ ಹಿನ್ನೆಲೆಯಲ್ಲಿ ಅದನ್ನ ಇಡಿಗೆ ರೆಫರ್ ಮಾಡ್ತಾರೆ. ಇಡಿಗೆ ರೆಫರ್ ಮಾಡಿದ ನಂತರದಲ್ಲಿ ಆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಹೊಸದಾಗಿ ಇಡಿ ಅಧಿಕಾರಿಗಳು ಕೂಡ ಮತ್ತೊಮ್ಮೆ ಅದನ್ನ ಪರಿಶೀಲನೆ ಮಾಡ್ತಾರೆ. ಮತ್ತೆ ಆ ಸಂಬಂಧಪಟ್ಟ ಅದೇನು ವ್ಯಕ್ತಿಗಳಿದ್ದಾರೆ ಅವ್ರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡಿ ಅದರಲ್ಲೂ ಕೂಡ ತಪ್ಪು ಕಂಡು ಬಂದ ನಂತರ ಆ ನಂತರ ಇಡಿ ಅಧಿಕಾರಿಗಳು FIR ದಾಖಲು ಮಾಡಿ ಆ ನಂತರ ಬಂಧನ ಮಾಡುವ ಸಾಧ್ಯತೆ ಕೂಡ ಇದೆ. ಸಭಾ ಓಕೆ, ಇನ್ನು 13 ಕೋಟಿ ತೆರಿಗೆ ಸರಿಯಾಗಿ ಕಟ್ಟಿಲ್ಲ ಅಂತ ಒಂದು ನಟನ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ವಾಟ್ ಅಬೌಟ್ ಅದರ್ಸ್? ಉಳಿದವರ ಕಥೆ ಏನು ಅಂತ? ಸದ್ಯಕ್ಕೆ ಬೇರೆ ನಟರ ಬಗ್ಗೆ ಏನು ಯಾವುದೂ ಮಾಹಿತಿ ಸಿಕ್ಕಿಲ್ಲ. ಆದರೆ ಕೆಲವೊಬ್ರು ಪ್ರೊಡ್ಯೂಸರ್ಸ್ ಅಕ್ರಮವಾಗಿ ಹಣ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅದರಲ್ಲಿ ಈ ಸ್ಟಾರ್ ನಟ ಏನಿದ್ದಾರೆ 4 ಸ್ಟಾರ್ ನಟರಲ್ಲಿ ಒಬ್ಬ ಪ್ರಮುಖವಾಗಿ ಅವರು 13 ಕೋಟಿಗೆ ತೆರಿಗೆ ವಂಚನೆ ಮಾಡಿರುವಂಥದ್ದು ಈಗ ಬೆಳಕಿಗೆ ಬಂದಿರೋ ಹಿನ್ನೆಲೆಯಲ್ಲಿ ಅವರಿಗೆ ಸಂಕಷ್ಟ ಕಾದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ 13 ಕೋಟಿ ವಂಚನೆ ಮಾಡಿರೋ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳಿಗೆ ಇದನ್ನ ಆ ಸಂಬಂಧಪಟ್ಟ ದಾಖಲೆಗಳು ಇವರು ರವಾನೆ ಮಾಡಬಹುದು. ಪ್ರಾಥಮಿಕ ಹಂತದಲ್ಲಿ ಐಟಿ ಅಧಿಕಾರಿಗಳು ಇವತ್ತು ವಿಚಾರಣೆ ನಡೆಸಿ ಆನಂತರ ಇಡಿ ಅಧಿಕಾರಿಗಳು ರೆಫರ್ ಮಾಡ್ತಾರೆ. ಇಡಿ ಅಧಿಕಾರಿಗಳು ಒಂದು ವೇಳೆ ಏನಾದರೂ ಈ ಕೇಸಿಗೆ ಎಂಟ್ರಿ ನೀಡಿದ್ರೆ ಆ ಸ್ಟಾರ್ ನಟನಿಗೆ ಖಂಡಿತವಾಗಿ ಆ ಒಂದು ಕಂಟಕವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಸಭಾ ಓಕೆ, ಇದುವರೆಗೂ ಯಾರಾದ್ರೂ ಸ್ಟಾರ್ ನಟರಿಗೆ ನೋಟಿಸ್ ಹೋಗಿದೆಯಾ? ಅಂದ್ರೆ ಇವತ್ತಿನ ದಿನ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಏನಾದ್ರೂ ನೋಟಿಸ್ ಹೋಗಿದೆಯಾ ಉಮೇಶ್? ಆ ಕುರಿತು ಏನಾದ್ರೂ ಮಾಹಿತಿ? ಸದ್ಯಕ್ಕೆ ಐಟಿ ಅಧಿಕಾರಿಗಳು ಕೆಲವೊಂದು ಮೂಲಗಳಿಂದ ಗೊತ್ತಾಗಿರುವಂತಂದ್ರೆ 2 ಪ್ರೊಡ್ಯೂಸರು ಮತ್ತೆ ಒಬ್ಬ ಸಿನಿಮಾ ಸ್ಟಾರ್ ನಟನಿಗೆ ನೋಟಿಸ್ ಜಾರಿ ಮಾಡಿರುವಂತದ್ದು ಅಂತ 3 ಒಟ್ಟು ನೋಟಿಸ್ ಜಾರಿ ಮಾಡಿದೀವಿ. ಇವತ್ತು 2 ಗಂಟೆ ಒಳಗಾಗಿ ಹಾಜರಾಗಬೇಕು ಅಂತ ನೋಟಿಸ್ ಜಾರಿ ಮಾಡಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಇವತ್ತು ಅವ್ರು ಬರ್ತಾರಾ ಇಲ್ಲ ಅನ್ನೋದು ಒಂದು ಅನುಮಾನವಾಗಿದೆ. ಯಾಕಂತಂದ್ರೆ ಅವರು ಕೂಡ ಸ್ಟಾರ್ ನಟರು ಸಿನಿಮಾ ಶೂಟಿಂಗ್ ಇರ್ಬೋದು ಅಥವಾ ಪ್ರೊಡ್ಯೂಸರ್ಗಳಿಗೆ ಬೇರೆ ಬೇರೆ ಕೆಲಸಗಳಿರ್ಬೋದು. ಹಾಗಾಗಿ ಅವರು ಇವತ್ತು ಪರ್ಟಿಕ್ಯುಲರ್ ಬರಲೇಬೇಕು ಅಂತ ಏನಿಲ್ಲ. ಅವರು ಬೇರೆ ಬೇರೆ ರೀಸನ್ ಹೇಳ್ಬಿಟ್ಟು ಇನ್ನೊಂದು ದಿವಸ ಬರ್ತೀವಿ ಅಂತ ಕೂಡ ಅಧಿಕಾರಿಗಳಿಗೆ ತಿಳಿಸಬಹುದು. ಹಾಗಾಗಿ ಇವತ್ತು ಬರುವ ಸಾಧ್ಯತೆಗಳು 50-50 ಆಗಿರೋದ್ರಿಂದ ಒಟ್ಟಿನಲ್ಲಿ ಬರಲೇಬೇಕು. ಆದ್ರೆ ಇವತ್ತು ಬರ್ತಾರೆ ಅಂತ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಭಾ ಓಕೆ ಉಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ.